क्या हो गया वैसे? क्या हो गया? ನಮಸ್ಕಾರ ರೀ ಎಲ್ರಿಗೂ. ಸೊ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ಬೈಕ್ ರೈಡ್ ಹೊಂಟೇನು ರೀ. ಏನಪ್ಪ ಇವತ್ತು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಶುರು ಮಾಡ್ಕೊಂಬಿಟ್ಟಿದೆ ಆ ವ್ಲಾಗ್ನ ಅಂತ ಕೇಳೋರಿಗೆ. ನಮ್ಮ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಕಂಫರ್ಟೇಬಲ್ ಆಗುತ್ತೆ ಅಂತ. ಸೊ ಈ ವ್ಲಾಗ್ ಕಂಪ್ಲೀಟ್ ನಾನು ಮೀನ್ಸ್ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾಡ್ಬೇಕಂತದೇನು ರೀ. ಸೊ ನಡೀರಿ ಈಗ ಹೋಗೋಣ. ಇವತ್ತು ಬಂದುಬಿಟ್ಟು ನಾ ಕ್ಲಾಸಿಕ್ 350 ಹೋಯಾತೇನೆ ರೀ. ಇಷ್ಟು ದಿನ ಬೈಕ್ ರೈಡ್ಸ್ ಎಲ್ಲ ನೀವು ನೋಡಿದ್ದು ನಂದು ಎಕ್ಸ್ಟ್ರೀಮ್ನಾಗೆ ಇರ್ತೈತಿ. ಬಟ್ ಇವತ್ತು ಇದನ್ನು ಲಾಂಗ್ ತೊಗೊಂಡು ಹೋಗೋಣ ಅಂತ. ಟೈಮ್ ಬಂದುಬಿಟ್ಟು 2 ಗಂಟೆ ಆಗೈತೆ ರೀ. ಬಟ್ ಆದರೂ ಯಾವ ಪರಿ ಮೀನ್ಸ್ ಜಳ ಹೊಡೆ ಆತೈತಂದ್ರೆ ಫುಲ್ ಈಗ ಬೇರೆ ಆತನ. ನಾ ಇನ್ನೂ ಎಲ್ಲೂ ಹೋಗೇ ಇಲ್ರಿ ಇನ್ನೂ. ಹಂಗೆ ನೋಡಿದ್ರೆ ಸದ್ಯ ಪೀಸಾಗಿ ಮಾಡ್ಕೊಂಬರೋಣ ರೈಡ್ನ. ಬಿಸಿಲದು ಯಾವ ಪರಿ ಆಗೈತೆ ಅಂದ್ರೆ ರೀ, ಮುಂಜಾನೆ ಸತಕ್ಕೆ ಈಗ ಬೆಚ್ಚನ ಗಾಳಿ ಬಿಡಾತೈತಪ್ಪ. ನಮ್ಮ ಕಡೆ ಅಂತೂ ಕೇಳಬೇಡ ಅಂತಾರ್ರಿಪ್ಪ. ನಮ್ಮೂರ ಕಡೆ ಎಲ್ಲ ಈಗ ಅರೌಂಡ್ 45 ಡಿಗ್ರಿ ಹೊಂಟೈತಂತ್ರಿಪ್ಪ. ಈಗ ಮೊನ್ನೆ ನಮ್ಮ ಅಪ್ಪಾರ ಊರಿಗೆ ಹೋಗಿ ಬಂದ್ರಿ. ಸೊ ಹೇಳಾತಿದ್ರಿಪ್ಪ. ನಾನು ನೋಡಿದ್ರೆ ಗೋಕರ್ಣ ಪ್ಲ್ಯಾನ್ ಇತ್ತು, ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಇವತ್ತು ಏರ್ಪೋರ್ಟ್ ರೈಡಿಗೆ ಹೊಂಟೈತ್ರಿ ನೋಡ್ರಿ. ಇಲ್ಲಾಂದ್ರೆ ನಿಮಗೆ ಒಂದು ಲಾಂಗ್ ರೈಡ್ ತೋರಿಸ್ಬೇಕಂತಿತ್ರಿ. ಬಂದಂಗೆ ಕ್ಲಾಸಿಕ್ 350ನಾಗ ಹ್ಯಾಲೋಜನ್ ಬಲ್ಬ್ ಐತಲ್ರಿ. ಸೊ ಹಾಗಾಗಿ ಅಷ್ಟೊಂದು ಥ್ರೋ ಕೊಡವಲ್ದ್ರಿಪ್ಪ. ಒಳ್ಳೇದಾತ ಹಂಗೆ ನೋಡಿದ್ರೆ. ಲಾಂಗ್ ರೈಡ್ ಕ್ಯಾನ್ಸಲ್ ಆಗುತ್ತೆ, ಯಾಕಂದ್ರೆ ನಮ್ಗೀಗ ಲೈಟದು ಪ್ರಾಬ್ಲಮ್ ಆಗ್ತೈತೆ. ಯಾಕಂದ್ರೆ ಅದು ಬಿಟ್ಟಿದ್ರು ನಾನು ಮುಂಜಾನೆ ಬಿಡ್ತಿದ್ದೆ. ಇಷ್ಟು ದಿವಸ ಅಂದ್ರು ನಾನು ಬರೀ ಕಾಲೇಜ್ ಕಡೆ ಇದಂತ ಅನ್ಕೊಂತನ ಅರ್ಧ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದ್ನಿರಿಪ್ಪ ನಾವು ವ್ಲಾಗ್ ಮಾಡಾಕ. ಯಾಕಂದ್ರೆ ದಿನ ನಡೆಯತ್ತಿರೋದು ನಾನು ತೋರಿಸಿ ಬೇಸರ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ನಾನು ಮಿನಿ ವ್ಲಾಗ್ಸ್ ಕೂಡ ಸ್ಟಾಪ್ ಆಗ್ಬಿಟ್ಟಿದ್ದೆ. ಇನ್ಸ್ಟಾಗ್ರಾಮ್ನಾಗ ಆಯ್ತು, ಯೂಟ್ಯೂಬ್ನಾಗ ಆಯ್ತು ಹಾಕೋದು. ಇವತ್ತು ಮಾತ್ರ ಮಸ್ತ್ ಮೈಲೇಜ್ ಕೊಡ್ತೈತೆ ನೋಡ್ರಿ ಈ ಗಾಡಿ. ಯಾಕಂದ್ರೆ ಸಿಟಿ ಹೊರಗೆ ತಂದೇ ಇರಲಿಲ್ಲ ರೀ ನಾವು ಒಂದ್ಸಲಿನೂ. ಸೊ ಇವತ್ತು ಬಂದ್ಬಿಟ್ಟು ಟೈಮ್ ಕೊಡೈತಿ ಇದಕ್ಕೆ ತರಾಕ. ಇಲ್ಲ ಸುಮ್ಮನೆ ಮೀನ್ಸ್ ಆ್ಯಂಗಲ್ ಅದು ಇದು ಚೇಂಜ್ ಮಾಡ್ಕೊಂಡು ಕ್ಲಿಪ್ಸ್ ತೊಗೊತ ಇದ್ದೆ. ಬಟ್ ಇಲ್ಲಿ ನೋಡಿದ್ರೆ ಒಬ್ಬರು ಸ್ಕೂಟಿ ಏನೋ ಕೆಟ್ಬಿಟ್ಟಿದೆ ಅಂತ ಪಾಪ. ಸ್ವಲ್ಪ ಟೋ ಮಾಡೋಣ. ಇಷ್ಟು ದಿನ ಜಿಮ್ ಮಾಡಿದ ಪವರ್ನ ಯೂಸ್ ಮಾಡೋಣ ಇಲ್ಲಿ ಸ್ವಲ್ಪ. ಬೇಟಿ एक सेकेंड ना. आप पे बैठ जाएगा तो आसान है. हाँ 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 बैठ जाओ चलो नहीं हो पा रहा है, रुको. चलो रे रुको मैं ट्राई करता हूँ. आप बैठो. हाँ वही दिक्कत हो रहा. इस पे मार लूँ.
चलो तो फिर नहीं, लेकिन तुम उधर चले जाओगे ना, उस तरफ चले जाओगे नहीं तो एक बार ट्राई करते हैं, चलो। अरे यार, एक सेकेंड ना। चलो पूरा साइड में ले लो, साइड में ले लो, वो उस तरफ देखते हैं क्या हो गया वैसे। चालू ही नहीं हो रहा है। अच्छा, आप लोग को कहाँ जाना है अभी? अच्छा, बैठ जाओ बैठ जाओ, देखते हैं फिर से एक बार ट्राई करके देख ही लेते हैं। हाँ, बैठ गए ना। सीधा रखना, सीधा रखना, इस तरफ आओ, इस तरफ आओ, इस तरफ आओ। हाँ, चलो 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 आप चलो चलो। हाँ, चलो चलो चलो। चलो चलो चलो, आप चलते रहो, ब्रेक मत मारना, ब्रेक मत मारना। अरे यार, अब टेंशन नहीं है। हाँ ठीक है, बाय। ನಾನು ಟೋ ಮಾಡೋ ಅಷ್ಟು ಮಾಡಿದೆ. ಓ, ನನಗೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ನಾನು ಯಾವತ್ತೂ ಟೋ ಮಾಡಿಲ್ಲ ಈ ಥರ. ಬಟ್ ಆದರೂ ಜನಕ್ಕೆ ಹೆಲ್ಪ್ ಮಾಡೋದು ಮಾತ್ರ ಮಾಡಲೇಬೇಕು ಪಾಪ. ಈ ಥರ ಸಿಗಾಕೊಂಡ್ರೆ ಯಾರು ತಾನೇ ಮೀನ್ಸ್ ಹೆಲ್ಪ್ ಮಾಡ್ತಾರೆ ಹೇಳಿ, ನಿಜ ಕಷ್ಟ ಆಗೋಗುತ್ತೆ. ನಂದು ಇದಿದೆ ಅಲ್ಲ, ಇದರಿಂದ ಅರ್ಧ ಟೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅವ್ರ ಗಾಡಿನ. ಸೊ ಹಂಗಾಗಿ ಟೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಆದರೂ ಒಂದು ಲೆವೆಲಿಗೆ ಮೀನ್ಸ್ ಫಾರ್ಮಲ್ಲಿ ಬಂತು. ಬಟ್ ಎಷ್ಟೊತ್ತಂತ ಆಗುತ್ತೆ ಆ ಥರ. ಇರಲಿ ನಡೆ, ಅದೇ ಫೈನಲ್ಲಿ ಏರ್ಪೋರ್ಟ್ ಅಂದರೂ ಆರಾಮ್ ಆಗ್ತಾ ಇದ್ದೀವಿ. ನಾನು ಬೈಕ್ ನಿಲ್ಲಿಸ್ಬಿಟ್ಟು ಫೋಟೋ ತೆಗಿಬೇಕಂದ್ರೆ ಈಗ ಟರ್ಮಿನಲ್ 2 ಡಿಪಾರ್ಚರಿಗೆ ಹೋಗಬೇಕು. ಅಲ್ಲಿ ಹೋದ್ರೆ ಮಾತ್ರ ತಗೋಕ್ಕಾಗೋದು. ಯಾಕಂದ್ರೆ ನಾನು ತುಂಬ ವೀಡಿಯೋಸಲ್ಲಿ ನೋಡಿದ್ದೀನಿ, ಮೀನ್ಸ್ ಆಲ್ಮೋಸ್ಟ್ ಬೈಕರ್ಸ್ ಎಲ್ಲ ಹೋಗ್ತಾ ಇರ್ತಾರಲ್ಲ. ನೋಡಿ, ನನ್ನ ಲ್ಯಾಂಗ್ವೇಜಿಂದ ನಾನು ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದ್ದೀನಿ ಹಂಗೆ ಹಂಗೆ. ಏನು ಮಾಡೋದ, ಇಲ್ಲಿ ಇದ್ದೀವಿ ಮೀನ್ಸ್ ಲೈಕ್ ಅದನ್ನು ಬ್ಲೇಮ್ ಮಾಡೋಕ್ಕಂತೂ ಆಗಲ್ಲ. ಬಟ್ ಒಳ್ಳೇದೇ ಯಾವುದಾದ್ರೂ, ಇನ್ನು ಕನ್ನಡನೇ ಅಲ್ಲ. ಓ, क्या हो गया? हेलमेट की वजह से जगह तो छोड़ दो भाई. ಓ, ಹೆಲ್ಮೆಟಿಗೆ ಹಿಡ್ಕೊಂಬಿಟ್ಟವ್ರಲ್ಲಿ. ಸೊ ಇಲ್ಲೈತೆ ನೋಡ್ರಿ, ಕೀಪ್ ಲೆಫ್ಟ್, ಡಿಪಾರ್ಚರ್ ಟು ಟರ್ಮಿನಲ್. ಓ, ಫುಲ್ ಫೀಲ್ಸ್ ಕೊಡಾದದ್ರಿ. ದ್ಯಾಟ್ ಯು ಸಿ ಟರ್ಮಿನಲ್ 2 ಡಿಪಾರ್ಚರ್ ಅಲ್ಲೈತೆ ನೋಡ್ರಿ. ಹೆಂಗ್ ಕ್ರೇಜಿ ಮಾಡ್ಯಾರ ನೋಡ್ರಿ ಅಲ್ಲಿ. ಓ, ಇದಕ್ಕೋಸ್ಕರ ಮುಂಜಾನೆ ಎದ್ದು ಬಂದಿದ್ದು ಸಾರ್ಥಕ ನೋಡ್ರಿ ಒಂದು ರೇಂಜಿಗೆ. ಓ,
ಎಲ್ಲ ಒಂದು ಕಡೆ ಮೀನ್ಸ್ ಅಪ್ಪ ಇಷ್ಟು ಪ್ರೀಮಿಯಮ್ಮಾ. ಇಲ್ಲ ಒಂದು ಕಡೆ ಎಲ್ಲರ ಸೈಡ್ ಹಾಕ್ಬೇಕಲ್ಲ, ಬಿಡ್ತಾನೇನಿಲ್ಲ ನಮ್ಗೆ, ಅದು ಪ್ರಾಬ್ಲಮ್ ಐತಿ ಇಲ್ಲಿ. ಇಲ್ಲ ಹಾಕ್ಕೊಳೋಣ ಮತ್ತು. ಸೊ ದಿಸ್ ಇಸ್ ವೇರ್ ಐ ಆಮ್ ಸಿ. ಗಾಡಿ ಮಾತ್ರ ಫುಲ್ ರಾಯಲ್ ಫೀಲ್ ಕೊಡ್ತೈತೆ. ನಡೀರಿ ಒಂದೆರಡು ಫೋಟೋಸ್ ತಗೊಳೋಣ, ಯಾರಿಗೂ ತೊಂದರೆ ಮಾಡೋದು ಬೇಡ, ತೊಗೊಂಡು ಹೋಗ್ತಾ ಇರೋಣ. ಸೊ ದಿಸ್ ಇಸ್ ದ ಟರ್ಮಿನಲ್ ಟು. ನನ್ನ ಆ್ಯಕ್ಷನ್ ಕ್ಯಾಮ್ರಾನಾಗೂ ಚಾರ್ಜ್ ಮುಗೀತು. ನಂಗೆ ಹತ್ರ ಭಾಳ ಖುಷಿ ಆಗತೈತಿ ಇಲ್ಲಿ ಬಂದು. ಪಾಪ ಅರ್ಧ ಜನ ಕಾಯ್ಕೊಂಡು ನಿಂತಾರೆ ಇಲ್ಲಿ. ಸೊ ನಡೀರಿ ಮುಂದೆ ಹೋಗೋಣ ಒಂದು ಸ್ವಲ್ಪ, ಯಾಕಂತ ಕ್ಯಾಬ್ ಬರೋ ಸ್ಪಾಟ್ ಇವೆಲ್ಲ. ಹಂಗ ನಾ ಏರ್ಪೋರ್ಟಿಗೆ ಹೋಗಿ ವಾಪಸ್ ಬರುತ್ ಮುಂದ ಇನ್ನೂ ಭಾಳ ನನ್ ಕಡೆ ಟೈಮ್ ಇತ್ರಿ. ನಾ ಅನ್ಕೊಂಡಿದ್ದೆ ಲೇಟ್ ಆಗುತ್ತಂತ, ಬಟ್ ಬೇಗನ ಆತು. ಹಂಗಾಗಿ ನನ್ ಕಡೆ ಟೈಮ್ ಭಾಳ ಇದ್ದಿದ್ರಿಂದ ನಾನು ಚಾ ಹುಡ್ಕಾತಿದ್ದೆ ಅಲ್ಲಿ ಇಲ್ಲಿ. ಹಂಗ ಒಂದ್ ಕಡೆ ಬಂದ್ಬಿಟ್ಟು ನನಗೀಗ ಚಾನು ಸಿಕ್ತ. ಎಲ್ಲೋ ಟೀ ಮಾರ್ತಾ ಇದ್ರು, ಬನ್ನಿ ನೋಡೋಣ. ಇಲ್ಲ ಆರಾಮ್ ಚಹಾ ಕುಡ್ದೆ. ಟೈಮ್ ಬಂದ್ಬಿಟ್ಟು 4 ಆಗಿತ್ತು. ಇನ್ನು ನನ್ಗ 1.5 ತಾಸು ಹೆಂಗಾರ ಮಾಡಿ ಟೈಮ್ ಪಾಸ್ ಮಾಡ್ಬೇಕಿತ್ತು. ಯಾಕಂದ್ರ ಇನ್ನು ಮೀನ್ಸ್ ನನ್ ನೆಕ್ಸ್ಟ್ ಪ್ಲಾನ್ ಎಲ್ಲಿಗೈತಂತಂದ್ರ ಬಿಡದಿ ತಟ್ಟೆ ಇಡ್ಲಿ ತಿನ್ನಾಕ್ ಹೋಗೋದಿತ್ತು. ಹಂಗಾಗಿ ಅದಿನ್ನು ಓಪನ್ ಆಗ್ಬೇಕಂದ್ರ ಇನ್ನೂ ಒಂದ್ 6:30 ಆಕ್ಕೇತಿ. ಸೊ ಹಂಗಾಗಿ ನಾನು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದೆ. ಅಲ್ಲೇ ನಿಂತ್ ಬ್ಯಾಸರ ಆಗಿತ್ತಂತ ಸ್ವಲ್ಪ ಮುಂದ್ ಬಂದೆ. ಇಲ್ಲೇ ಒಂದ್ ಕಡೆ ನಿಂತೇನಿ. ಸ್ವಲ್ಪ ರೀಲ್ಸ್ಗೆ ಕ್ಲಿಪ್ಸ್ ಬೇಕಿತ್ತು. ಸೊ ಹಂಗಾಗಿ ತೊಗೊಳೋಣ ಅಂತ ಐತಿ ಈಗ. ಇಲ್ಲ ಇನ್ನೂ ಟೈಮ್ ಐತೆ ನನಗೆ ಭಾಳ. ಬರ್ರಿ. ರೀಲ್ಸಿಗೆ ಅದು ಕ್ಲಿಪ್ಸ್ ತೊಗೊಂಡಿದ್ದಾತು. ಇನ್ನೇನು ನಡೀರಿ ಮೈಸೂರು ರೋಡ್ ಹೋಗ್ತಾನ ಅಂತ ಹೊರಟೆ ನಾನು. ಟೈಮ್ ಬಂದ್ಬಿಟ್ಟು 5:30 ಆಗಿತ್ತು. ಹಂಗ ಬಿಡದಿ ತಟ್ಟೆ ಇಡ್ಲಿ ತಿಂದ್ಮೇಲೂ ಎಲ್ಲರ ಹೋಗೋಣಂತ ನನ್ನ ತಲ್ಯಾಗ ಬಂತು ಸ್ವಲ್ಪ. ಬಿಡದಿ ತಟ್ಟೆ ಇಡ್ಲಿ ತಿನ್ಕೊಂಡು ಅದಾದ್ಮೇಲೆ ಮತ್ತೆ ಇನ್ನ ಎಲ್ಲಾರ ಒಂದ್ ಕಡೆ ಪ್ಲಾನ್ ಮಾಡೋಣ ಅಂತ ಅಲ್ಲೇ ಕುತ್ಕೊಂಡು. ಸದ್ಯಗಂತರೂ ಬಿಡದಿ ತಟ್ಟೆ ಇಡ್ಲಿ ತಿನ್ನತರ ಹೋಗೋಣ ನಡೀರಿ. ಈ ಗಾಡಿ ಮೇಲೆ ಇರೋ ಫೀಲ ಬೇರೆ, ಆ ಸೌಂಡ್ ಕೇಳಿ. ಓ ಮೈಸೂರು ರೋಡ್ ತುಂಬಾ ಕೂಲ್ ಆಗಿದೆ. ಯಪ್ಪ ಚಳಿ ಆಗ್ತಿದೆ ಆಕ್ಚುಲ್ ಆಗಿ ಈಗ. ಇನ್ನೊಂದು 4 ನಿಮಿಷ ಅಂತ ತೋರ್ಸತೈತಿ. ಬಂದ ಬಿಟ್ಟೆ ಅಂತರೂ, ಬಟ್ ಓಪನ್ ಆಗೋದು 6:30 ಅಂತ ಅನ್ನತಾರ, ನೋಡ್ಬೇಕು. ಫೈನಲಿ ಐ ರೀಚ್ಡ್. ಅಲ್ಲಿ ಇದೆ ನೋಡಿ ಪ್ಲೇಸ್, ಅದು ಬಿಡದಿ ತಟ್ಟೆ ಇಡ್ಲಿದು. ಫುಲ್ಲು ಖಾಲಿ ಇದೆ, ಯಾಕಂದ್ರೆ ಇನ್ನೂ ಸ್ಟಾರ್ಟೇ ಆಗಿಲ್ಲ.
ಹೋಟೆಲ್ ಅಂತೂ ಓಪನ್ ಮಾಡಿದ್ರು, ಬಟ್ ಇನ್ನೂ ಸ್ಟಾರ್ಟ್ ಆಗೋದು ಇನ್ನೂ 10 ನಿಮಿಷ ಆಕೈತೆ ಅಂದರು. ನಾನು ಸ್ವಲ್ಪ ಹೊತ್ತು ಕಾದೆ. ಅಲ್ಲಿವರೆಗೂ ನೀವು ವ್ಯೂನ ಎಂಜಾಯ್ ಮಾಡಿರಿ, ಸನ್ರೈಸ್ ಆಗತ್ತಿತ್ತು. ಟೆಂಪ್ಟ್ ಮಾಡುವಂಥ ಇಡ್ಲಿ ನಾನು ಕಾಣು ಬಂದಿತ್ತು 10 ನಿಮಿಷದಾಗ. ಆ ಬೆಣ್ಣೆ ಹೆಂಗೆ ಕರಗ್ತು ನೋಡ್ರಿ, ಹಂಗೆ ಅದ್ರ ಟೇಸ್ಟ್ ಮಾಡಿದ ತಕ್ಷಣ ನಾ ಕರಗಿದ್ನಿ. ನಾಷ್ಟ ಏನೋ ಮಾಡಿದ್ದಾತು, ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕಂತ ನನಗೂ ಐಡಿಯಾ ಇರಲಿಲ್ಲ. ಸೊ ಹಂಗಾಗಿ ನಾನು ಹೋದ ತಿಂಗಳು ನಮ್ಮ ಫ್ಯಾಮ್ಲಿ ಜೊತೆಗೆ ಹೋಗಿದ್ದೆ ನಾನು ಮಧ್ಯರಂಗನಾಥ ಸ್ವಾಮಿ ದೇವಸ್ಥಾನ. ಅಲ್ಲಿ ಒಂದು ಪೀಸ್ ಪ್ಲೇಸ್ ಐತಿ, ಆರಾಮಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದಂತ. ಅಲ್ಲಿಗೆ ಹೊರಟೇನೆ ನಾನು. ಸೊ ಅಲ್ಲೇ ನಡೀರಿ, ತೋರಿಸ್ತೀನಿ ನಿಮಗೆ. ಅಲ್ಲಿವರೆಗೂ ಕ್ಲಿಪ್ಸ್ ಎಂಜಾಯ್ ಮಾಡ್ರಿ. ವೆಲ್ಕಮ್ ಟು ಭರತಕಿ ಫಾಲ್ಸ್. ದೇವಸ್ಥಾನ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಇದ್ರೊಳಗಡೆ ದೇವ್ರು ಇಟ್ಟಿದ್ದಾರೆ ಈಗ. ಸೊ ನಮಸ್ಕಾರ ಮಾಡಿ ಬಂದಾಯಿತು. ನಡೀರಿ ಈಗ ಹಿಡನ್ ಸ್ಪಾಟಿಗೆ ಹೋಗೋಣ. ಅಲ್ಲಿ ಬೋಟಿಂಗ್ ಪಾಯಿಂಟ್ ಅದು ಆ್ಯಕ್ಚುಲಿ ಪೀಸ್ ಆಗಿದೆ ಅಲ್ಲಿ ಕೂರಕ್ಕೆ. ಇಲ್ಲೇ ರೈಟಿಗೆ ಒಂದು ಪ್ಲೇಸ್, ಬೋಟಿಂಗ್ ಪ್ಲೇಸ್ ಅಂತ ಸಕ್ಕತ್ತಾಗಿದೆ. ಆರಾಮಾಗಿ ಮೀನ್ಸ್ ಫಾಲ್ಸ್ ಥರ ಹರಿತಿರುತ್ತೆ, ನೋಡ್ಕೊಂಡು ಕೂರ್ಬೋದು. ಬೈಕ್ಗಳು ಅಷ್ಟೇ ಬರೋಕ್ಕಾಗಲಿ. ಇದೆ ನೋಡ್ರಿ ಪ್ಲೇಸ್. ಇಲ್ಲೇ ಗಾಡಿಗಳೆಲ್ಲ ನಿಲ್ಸ್ಕೊಂಡ್ಬಿಟ್ಟು ಫೋಟೋನ ತೆಗೆಸ್ಕೋಬೋದು. ಭಾಳ ಪೀಸ್ ಐತಿ ಪ್ಲೇಸ್ ಮಾತ್ರ. ನಂಗಂತೂ ಭಾರಿ ಇಷ್ಟ ಈ ಪ್ಲೇಸ್. ಇದೆ ನೋಡ್ರಿ ನಾನು ನಿಮಗೆ ತೋರಿಸ್ಬೇಕಂತಿದ್ದಿದ್ದು ಪ್ಲೇಸ್. ಇದು ಆ್ಯಕ್ಚುಲಿ ನಂದು ಪ್ಲ್ಯಾನ್ನಾಗ ಮೀನ್ಸ್ ನಾ ಭಾಳ ಅನ್ಕೊಳತ್ತಿದ್ದೆ ಮತ್ತೊಮ್ಮೆ ಇಲ್ಲಿ ಬರಬೇಕಂತ. ಆ್ಯಕ್ಚುಲಿ ಇದು ನಾನು ಇನ್ಸ್ಟಾಗ್ರಾಮ್ನಾಗ ಆಲ್ರೆಡಿ ತೋರ್ಸೀನಿ ಈ ಪ್ಲೇಸ್ನ. ನಂದು ಹೈಲೈಟ್ಸ್ ಒಳಗೆ ಇರ್ತೈತಿ. ನನಗಂತೂ ಭಾಳ ಇಷ್ಟ ಆಗೈತಿ ಈ ಪ್ಲೇಸ್. ಭಾಳ ಪೀಸ್ ಐತಿ ಪ್ಲೇಸ್ ಮಾತ್ರ. ಅಂದಂಗೆ ಇಲ್ಲಿ ಬಂದು ಆರಾಮಾಗಿ ಪಿಕ್ನಿಕ್ ಜೊತೆ ಊಟನೂ ಮಾಡ್ಕೊಂಡು ಹೋಗ್ಬೋದು ಫ್ಯಾಮ್ಲಿ ಜೊತೆ ಬಂದ್ರೆ. ಬುತ್ತಿ ಗಿತ್ತಿ ಕಟ್ಕೊಂಡು, ನಮ್ಮ ಕಡೆ ಅಂತೂ ಬುತ್ತಿ ಕಟ್ಕೊಂಡೆಲ್ಲ ಹೊಲಕ್ಕೆಲ್ಲ ಹೋಗ್ತಾರೆ. ಸೇಮ್ ಹಂಗೆ ಇರ್ತೈತಿ ಇದು ಕೂಡ. ಹಂಗೆ ಈಗ ನಂದು DJ ಆ್ಯಕ್ಷನ್ 2ನ್ಯಾಗ ಸ್ಟೋರೇಜ್ ಖಾಲಿ ಆಗ್ಬಿಟ್ಟೈತಿ. ಸೊ ಹಂಗಾಗಿ ಈಗ ಹೋಗೋದನ್ನ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಈ ರೈಡ್ ಇಲ್ಲಿಗೆ ಎಂಡ್ ಆಕೈತಿ. ಇದೇ ಲಾಸ್ಟ್ ಪ್ಲೇಸ್ ನಾ ತೋರಿಸ್ಬೇಕಂತಿದ್ದು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನಾನು ನಿಮಗೆ ಸಿಗ್ತೀನಿ ನನ್ನ ಮುಂದಿನ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ತಡ್ರಿ ಹೋಗೋದು ಹೊಂಟರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗ್ರಿಲ್ಲ. ಹಂಗೆ ಇಷ್ಟ ಆಗಿರೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಕಂಟೆಂಟ್ಸ್ ಬರ್ತಿರ್ತಾವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.